ಡ್ಯಾಂ ನೀರು ಬಿಡಲು ಕನ್ನಡ ಹೋರಾಟಗಾರರ ಆಗ್ರಹ. ಬ್ಯಾರಿಕೇಡ್ ತಳ್ಳಿ ಕಚೇರಿ ಆವರಣ ಪ್ರವೇಶಿಸಿದ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ. ನಮ್ಮ ಕರ್ನಾಟಕ ಸೇನೆಯಿಂದ ಅತ್ಯುಗ್ರ ಪ್ರತಿಭಟನೆ. ಅನ್ನದಾತರ ಅಳಲು ಆಲಿಸಿದ ಸರ್ಕಾರದ ವಿರುದ್ಧ ಧಿಕ್ಕಾರ. ತಕ್ಷಣ ನಾರಾಯಣಪುರ ಡ್ಯಾಂ ನೀರು ಬಿಡಲು ಆಗ್ರಹಿಸಿದ್ದಾರೆ. ರೈತರು ನೀರು ಕೊಡು ಸ್ವಾಮಿ, ನಾವು ಅನ್ನ ಬೆಳಿತಾ ಇದೀವಿ, ನಿಮ್ಗೆ ಅನ್ನ ಕೊಡ್ತಾ ಇದೀವಿ, ಭತ್ತ ಕೊಡ್ತಾ ಇದೀವಿ, ನಿಮಗೆ ನೀರು ಕೊಡೋದು ನ್ಯಾಯ ಕೇಳಿದ್ರೋದು ನಾವು. ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಆಗ್ರಹಿಸಿದ್ದಾರೆ. ರೈತರಿಗೋಸ್ಕರ ಓಟ್ ಹಾಕಿ ನಾವೆಲ್ಲ ಕಳಿಸಿದ್ದೀವಿ. ಒಂದು ದಿನದ ಕಾಲಾವಕಾಶ ಕೇಳಿದ ನಾರಾಯಣಪುರ ಡ್ಯಾಂ ಅಧಿಕಾರಿಗಳು. ರಾಲಿ ಹೋರಾಟಕ್ಕೆ ನಮ್ಮ ಕಾಂಗ್ರೆಸ್ ಬೆಂಬಲ ಕೊಡ್ತು ಅಂತ ಹೇಳಿದ್ವಿ ನಾವು. ಅದೇ ತರ 100 ಜನ ನಮ್ಮ ಕಾರ್ಯಕರ್ತರು ಬಂದಿದ್ದೀವಿ. ಇವತ್ತೇನು ಇವರೆಲ್ಲ DK ಶಿವಕುಮಾರ್ ಅವರು ಮತ್ತೆ ನಮ್ಮ ಸೋಪು ಶಾಸಕರು ಅಂತ ಅವ್ರಿಗೇನು ಅರಿವಿಲ್ವಾ? ರೈತರಿಗೋಸ್ಕರ ಇಲ್ಲೆಲ್ಲ ಓಟ್ ಹಾಕಿ ನಾವೆಲ್ಲ ಕಳಿಸಿದ್ದೀವಿ. ಒಂದು TMC ನೀರಂದ್ರೆ ಏನಂತ ಗೊತ್ತಿಲ್ಲ ಸೋಪು ಶಾಸಕರಿಗೆ. ಇವೆಲ್ಲ ನೀರು ಬರ್ಬೇಕಾಗಿತ್ತು, ಅವತ್ತು ಹೋರಾಟ ಮಾಡಿ ನೀರು ಬಿಡ್ಬೇಕಾಗಿತ್ತು. DK ಶಿವಕುಮಾರ್ ಕುತ್ಕೊಂಡು ನಾಟಕ ಮನೆ ದೇವಕಾರ ಸ್ವಾಮಿ ಸಚಿವರು ಅಂತ ಹೇಳಿದ್ದೆ. ಗಣಮಾಗಿದ್ರೆ ನೀರು ಬಿಡಿಯುವಂತ ನಮ್ಮ ರೈತರು ನೀರು ಬಿಡುವಂತ ಕೆಲಸ ಮಾಡಬೇಕಾಗಿತ್ತು. ಇವತ್ತು ನಾಳೆ ನೀರು ಬಿಟ್ಟಿದ್ರೆ ರಾಜು ಗೌಡ ಜೊತೆ ನಾಳೆ DCM ಕಚೇರಿ ಮುತ್ತಿಗೆ ತಯಾರಾಗಿದ್ದು ಬೆಂಗಳೂರಲ್ಲಿ 1000 ಜನ DCM ಕಚೇರಿ 48 ಕೇಸ್ ಇವೆ, 2 ಕೇಸ್ ಚಿಂತೆ ಇಲ್ಲ. ನಾಳೆ ಮುತ್ತಿಗೆ ಕಂಡು ಕೆಲಸ ಎಲ್ಲ ಹೋರಾಟಗಾರ ರಾಜನ ಜೊತೆ ಇರ್ತೀವಿ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದು ಇಂಥ ರಾಜನ ಎಷ್ಟು ಸಲ ನೀರು ಕಮ್ಮಿ ಬುಲ್ಲಾರ ಹೋರಾಟ ಮಾಡಿ ರಾತ್ರಿ ಹೋರಾಟ ಮಾಡಿ ನೀರು ಬಿಡಿಸಿದ್ರೆ ಮುಂದೆ ಎಲ್ಲ ಇಡೀ 3 ಜಿಲ್ಲೆ ಅಂತ ಹೇಳಿ ನಾನು ನೆನೆಸ್ತಾರೆ. ಇವತ್ತು ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಇವತ್ತು ನಾರಾಯಣಪುರ ಡ್ಯಾಮ್ ಒಬ್ಬರು ಯಾರು ರೈತ ಮಾತಾಡ್ತಾ ಇದ್ದ ರಾಜನ ನೀರು ಬಿಡಿಸಿದಾಗ ನಮ್ಮ ಬೆಳೆಗಳೆಲ್ಲ ಬರ್ತಾ ಇದೆ ಅಂತೇಳಿ ಇವತ್ತು ನಾವೆಲ್ಲ ಅರವಬೇಕಾಗಿದೆ. ನಮ್ಮ ರೈತರಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಬೆಂಬಲ ಸಪೋರ್ಟ್ ಮಾಡಬೇಕಾಗಿದೆ. ಇವತ್ತು ನೀರು ನೋಡಿ ಇವತ್ತು ಎಷ್ಟು ಲಾಸ್ ಆಗುತ್ತೆ ನಮ್ಮ ರೈತರಿಗೆ. ಇವತ್ತು ಮೊನ್ನೆ ಇದ್ದಕ್ಕಿದ್ದಂಗೆ 24ನೇ ತಾರೀಕು ಆಂಧ್ರ ತೆಲಂಗಾಣ ನೀರು ಬಿಟ್ಟಿದ್ದಾರೆ. ಅವ್ರ ಅಪ್ಪನ ತೆಲಂಗಾಣ ನಮ್ಮ ಕರ್ನಾಟಕ